ಯೂಶುವಲಿ ಪ್ರತಿ ಸಲ ನಾನು ಯಾವುದೇ ಸಿನಿಮಾ ನೋಡಿದ್ರು, ಸಿನಿಮಾ ಎಷ್ಟೇ ಚೆನ್ನಾಗಿದ್ರು, ಹೇಗೆ ಇದ್ರು ಅದನ್ನ ನಾನು ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರಲಿ ಅಂತ ಹೇಳಿ ಅದನ್ನ ಪ್ರತಿದಿನ ನೈಟ್ ನಾನು ಡಬ್ಬಿಂಗ್ ಮಾಡಿ ಅದನ್ನ ಬೆಳಗ್ಗೆ ಹೊತ್ತು ಅಪ್ಲೋಡ್ ಮಾಡ್ತಿದ್ದೆ. ಈ ಸಿನಿಮಾದ ಎನರ್ಜಿ ಪ್ಲಸ್ ಸಿನಿಮಾದ ಜೋಶಿಂದ ಇವತ್ತು ನಾನು ಸಿನಿಮಾ ನೋಡ್ಕೊಂಡ್ಬಂದು ತಕ್ಷಣನೇ ಮೂವಿ ರಿವ್ಯೂನ ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು ಮೂವಿ ಮತ್ತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ಸೂ ಫ್ರಮ್ ಸೋ, ರಿಟನ್ ಅಂಡ್ ಡೈರೆಕ್ಟೆಡ್ ಬೈ JP ತುಮ್ಮಿನಾಡ್, ಸ್ಟಾರಿಂಗ್ ಶನಿಲ್ ಗೌತಮ್, JP ತುಮ್ಮಿನಾಡ್, ಪ್ರಕಾಶ್ ತುಮ್ಮಿನಾಡ್, ದೀಪಕ್ ರೈ ಪಾಂಜೆ ಅಂಡ್ ಸುಮೇಧ್ ಕೆ ಆಸ್ ಎನ್ ಮ್ಯೂಸಿಷಿಯನ್. ಸೊ ಸಿನಿಮಾದ ಸಿನಾಪ್ಸಿಸ್ ಏನು ಅಂತ ಹೇಳೋದಾದ್ರೆ, ಮಲ್ಲೂರು ಅಂತ ಒಂದು ಊರಲ್ಲಿ ನಮ್ಮ ಸಿನಿಮಾದ ನಾಯಕ ಅಶೋಕಂಗೆ ಒಬ್ಳು ಹುಡುಗಿ ಮೇಲೆ ಕ್ರಶ್ ಆಗುತ್ತೆ. ಸೊ ಆ ಕ್ರಶಿನ ಹಿಂದೆ ಹೋಗ್ತಾ ಹುಡುಗಿ ಹಿಂದೆ ಬಿದ್ದು ಅವನ ಜೀವನ ಇಲ್ಲಿ ಏನಾಯ್ತು, ಆ ಒಂದು ಇನ್ಸಿಡೆಂಟ್ ಇಂದ ಇಡೀ ಊರೇ ಇವನ್ ಮೈ ಮೇಲೆ ದೆವ್ವ ಬಂದಿದೆ ಅಂತ ಅನ್ನೋದನ್ನ ನಂಬೋದಕ್ಕೆ ಶುರು ಮಾಡ್ತಾರೆ. ಸೊ ಲಿಟ್ರಲಿ ಏನಾಗುತ್ತೆ, ಸಿನಿಮಾ ಎಷ್ಟು ಕ್ವಾಟ್ಲೆ ಇದೆ ಅಂತ ಅನ್ನೋದಕ್ಕೆ ನೀವು ಸಿನಿಮಾನ ನಿಜವಾಗ್ಲೂ ಥಿಯೇಟರ್ಗೆ ಹೋಗಿ ನೋಡಬೇಕು. ಲಿಟ್ರಲಿ ನೀವು ಇದಕ್ಕೆ OTTಗೆ ಅಂತ ವೆಯ್ಟ್ ಮಾಡಿದ್ರೆ ಇವತ್ತು ಥಿಯೇಟ್ರಲ್ಲಿ ಸಿಕ್ಕಿರೋ ಮಜಾ ನಿಮಗೆ OTTನಲ್ಲಿ ಖಂಡಿತವಾಗ್ಲೂ ಸಿಗಲ್ಲ. ಇನ್ನು ಸಿನಿಮಾದ ರಿವ್ಯೂ ಕಡೆ ಬರೋದಾದ್ರೆ, ಲಿಟ್ರಲಿ ನಾವು ನಿಜ ಪ್ರತಿಯೊಬ್ರು ಥಿಯೇಟ್ರಲ್ಲಿ ಯಾವ ಲೆವೆಲಲ್ಲಿ ನಕ್ಕಿದೀವಿ ಅಂತಂದ್ರೆ, ಆ್ಯಂಡ್ ಬಿಫೋರ್ ದಟ್ ಅದನ್ನ ಹೇಳೋಕ್ಕೂ ಮುಂಚೆ ನನಗೆ ಆ್ಯಕ್ಚುಲಿ ಈ ಸಿನಿಮಾದ ಪ್ರತಿಯೊಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ನೋಡಿ ಇವ್ರು ಏನೋ ಈ ಲೆವೆಲ್ ಮಾರ್ಕೆಟಿಂಗ್ ಮಾಡ್ತಾಯಿದ್ದಾರೆ, ಇವೆಲ್ಲ ಪೇಯ್ಡ್ ಪ್ರಮೋಷನ್ಸು, ಪೇಯ್ಡ್ ಮಾರ್ಕೆಟಿಂಗು, ಹೆಸರೇ ಈ ಥರ ಸೂ ಫ್ರಮ್ ಸೋ ಅಂತ ಇದೆ, ಹೇಗಿರುತ್ತೋ ಏನೋ ಯಾವುದೋ ಸಣ್ಣ ಪುಟ್ಟ ಸಿನಿಮಾಗಳು ಅಂತ ಅಂದ್ಕೊಂಡಿದ್ದೆ. ನಿಜ ಈ ಸಿನಿಮಾ ಹೇಗೆ ಇಷ್ಟು ಹೌಸ್ಫುಲ್ ಆಗಿದೆ, ಪ್ರತಿಯೊಂದು ಶೋನು ಹೌಸ್ಫುಲ್ ಆಗಿ ಚೆನ್ನಾಗಿ ನಡೀತಿದೆ ಅಂದರೆ ದ ಮೌತ್ ಮಾರ್ಕೆಟಿಂಗಿಂದ. ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಿನಿಮಾ ಇಷ್ಟು ಕ್ವಾಟ್ಲೆ ಇರುತ್ತೆ, ಎಷ್ಟು ಮಜಾ ಇರುತ್ತೆ ಅಂತ. ಓಪನ್ ಆಗಿ ಫಿಲ್ಟರ್ ಇಲ್ದಂಗೆ ಹೇಳ್ತೀನಿ, ಇದು ಎಕ್ಕ ಆಗಿರ್ಬೋದು, ಜೂನಿಯರ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಸಿನಿಮಾ, ಹರಿಹರ, ವೀರಮಲ್ಲು, ಎಂಥದೇ ಪ್ರತಿಯೊಂದು ಸಿನಿಮಾ ನೀವು ಯಾವುದಕ್ಕೆ ಕಂಪೇರ್ ಮಾಡಿ ಎಲ್ಲದನ್ನು ಬೀಟ್ ಮಾಡಿ ಎಲ್ಲ ಶೋಸು ಹೌಸ್ಫುಲ್ ಆಗ್ತಿದೆ, ಎಲ್ಲ ಥಿಯೇಟ್ರಲ್ಲೂ ಇದು ಹೌಸ್ಫುಲ್ ಆಗ್ತಿದೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನಾನು ಇವತ್ತು ಇದು ಬೆಳಗ್ಗೆ 6:30 ಶೋಗೆ ಹೋಗಿದ್ದಿದ್ದು. ಸೊ ಎಷ್ಟು ಎನರ್ಜೆಟಿಕ್ ಆಗಿ ನಾನು ರಿವ್ಯೂ ಕೊಡ್ತಾ ಇದ್ದೀನಿ ಅಂದರೆ ನಿಮ್ಗೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಸಿನಿಮಾ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ. ಹಾಗೆ ನನಗೆ JP ತುಮ್ಮಿನಾಡ್ ಯಾರು ಅಂತ ಸಡನ್ ಆಗಿ ಗೊತ್ತೇ ಆಗಲಿಲ್ಲ ಗುರು. ಇವರು ಎಲ್ಲೋ ನೋಡ್ದಂಗೆ ಇದೆಯಲ್ಲ, ಇವ್ರ ಮುಖನೆಲ್ಲೋ ನೋಡ್ದಂಗಿದೆ ಅಂತ ಅಂದಾಗ ಇವಾಗ ಬಂದು ಬುಕ್ ಮೈ ಶೋನಲ್ಲಿ JP ತುಮ್ಮಿನಾಡ್ ಯಾರು ಅಂತ ನೋಡಿದ್ಮೇಲೆ ಗೊತ್ತಾಯಿತು, ಇವರು ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಬಿನಲ್ಲಿ ರುಕ್ಮಿಣಿ ಅವರ ಹಸ್ಬೆಂಡ್ ಅವ್ರ ಪಾತ್ರನ ಇವರೇ ಮಾಡಿರೋದು ಅಂತ. ಓ ಗುರು, ಏನ್ ಚೇಂಜ್ ಗುರು, ಈ ಸಿನಿಮಾದಲ್ಲಿ ಫುಲ್ ಯಂಗ ಕಾಣಿಸ್ತಾರೆ, ನೆಕ್ಸ್ಟ್ ಲೆವೆಲಲ್ಲಿ ಇದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಇವರು ಪ್ರತಿಯೊಬ್ಬರ ಆ್ಯಕ್ಟಿಂಗ್ ಏನಿದೆ, ಶನಿಲ್ ಗೌತಮ್ ಅವರ ಆ್ಯಕ್ಟಿಂಗ್, ರವಿ ಅಣ್ಣ ಅನ್ನೋ ಪಾತ್ರ ಗುರು ನೆಕ್ಸ್ಟ್ ಲೆವೆಲ್ ಗುರು ಸಿನಿಮಾ, ಯಪ್ಪ. ಇನ್ನು ಪ್ರಕಾಶ್ ತುಮ್ಮಿನಾಡ್ ಆಗಿರ್ಬೋದು, ದೀಪಕ್ ರೈ ಪಾಂಜೆ ಅವರಾಗಿರ್ಬೋದು, ಇವರೊಬ್ರದ್ದು ಒಂಥರ ಕಾಂಬೋ ಪ್ಯಾಕ್ ಅಂತಾನೆ ಅನ್ಬೋದು. ಎಲ್ಲ ಸಿನಿಮಾಗಳಲ್ಲೂ ಇವರಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಆ ಸಿನಿಮಾ ಹಿಟ್ ಆಗೇ ಆಗುತ್ತೆ ಗುರು. ಈ ಸಿನಿಮಾದಲ್ಲಿ ಇರುವಂತಹ ಲವ್ ಪೋರ್ಷನ್ ಚಿಕ್ಕದಾಗಿರೋದು ಅದಾಗಿರ್ಬೋದು, ಪ್ಲಸ್ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನಿಮಗೆ ನಾನ್ ಸ್ಟಾಪ್ ನಗು. ಲೈಕ್ ಲಿಟ್ರಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು 90s ಅಥವಾ 80s ನೋಡ್ತಾ ಇದ್ದ ಸಿನಿಮಾಗಳು ಹೇಗೆ ನಮಗೆ ಯಾವುದೋ ಡಬಲ್ ಮೀನಿಂಗ್ ಇದ್ದೇನೆ, ಜಸ್ಟ್ ಅವರ ಎಕ್ಸ್ಪ್ರೆಷನ್ಸ್, ಅವ್ರು ಮಾಡೋ ಆ್ಯಕ್ಟಿಂಗ್ ನೋಡಿನೇ ನಮಗೆ ಎಷ್ಟು ನಗು ಬರುತ್ತೆ. ಇಲ್ಲೂ ಕೂಡ ಹಾಗೆ ಸೇಮ್ ಅದೇ ರೀತಿನಲ್ಲಿ ಇವರ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ ನೋಡಿ, ಅವರ ಆ್ಯಕ್ಟಿಂಗ್ ನೋಡಿ ಲಿಟ್ರಲಿ ಎಲ್ಲರೂ ನಗೋದಕ್ಕೆ ಶುರು ಮಾಡ್ತೀವಿ, ಅಷ್ಟು ತುಂಬ ಚೆನ್ನಾಗಿ ತೊಗೊಂಬಂದಿದ್ದಾರೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಬರ್ತಾ ಆಡಿಯನ್ಸ್ಗೆ ಏನು ಬೇಕೋ ಆ ಪಲ್ಸ್ನ ಇಟ್ಕೊಂಡು ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೇ ಥರ ಎಂಡಿಂಗ್ನ ಅವರು ಅಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಕ್ಯಾಮಿಯೋ ಪಾತ್ರ ಅಂತ ಅನ್ಬೋದು ಅಥವಾ ಕ್ಯಾರೆಕ್ಟರ್ ಅಂತಲೇ ಅನ್ಬೋದು. ರಾಜ್ಬಿ ಶೆಟ್ರೆ, ನಿಮ್ಗೊಂದು ಸೆಲ್ಯೂಟ್ ಗುರು, ಎಂಥ ಸಿನಿಮಾ, ನೀವು ನಿಮ್ಮ ಆ್ಯಕ್ಟಿಂಗು. ಇನ್ನು ಇದ್ರ ಜೊತೆ ಸುಮೇಧ್ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು, ಎಂಥ ಮ್ಯೂಸಿಕ್, ಎಂಥ BGM ಕೊಟ್ಟಿದ್ದಾರೆ, ಎಲ್ಲ ಪರ್ಫೆಕ್ಟ್ಲಿ ಬ್ಲೆಂಡ್ ಆಗುತ್ತೆ, ಪರ್ಫೆಕ್ಟಾಗಿ ಸಿಂಕ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಸಾಂಗ್ಸ್ ಅಷ್ಟೇ, ಸಾಂಗ್ಸು ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಭಾವ ಟೈಟಲ್ ಟ್ರ್ಯಾಕ್ ಅಂತೂ ಗುರು ಲಿಟ್ರಲಿ ಗುರು, ನನಗೆ ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತಂದರೆ ಸಿನಿಮಾನ ಮತ್ತೆ ಹೋಗಿ ನೋಡಬೇಕು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಅಂತ ಫಿಕ್ಸ್ ಆಗಿದ್ದೀನಿ. ಡೆಫಿನೆಟ್ಲಿ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಈ ಸಿನಿಮಾ ಥಿಯೇಟ್ರಿಂದ ಹೊರಗೋಗೋಕ್ಕೂ ಮುಂಚೆ ದಯವಿಟ್ಟು ಪ್ರತಿಯೊಬ್ಬರು ಈ ಸಿನಿಮಾನ ಹೋಗಿ ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡಿ. ನಿಮ್ಗೇನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಬಂದು ಕೆಳಗಡೆ ನಮಗೆ ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ. ನೀವು ಅನ್ಕೋಬೋದು ಹಾಗಾದರೆ ಈ ಸಿನಿಮಾದಲ್ಲಿ ನೆಗೆಟಿವ್ಸ್ ಇಲ್ವಾ ಅಂತ. ಗುರು, ನಂಗೆ ಎಲ್ಲೂ ಯಾವ ಒಂದು ಕಡೆನೂ ನೆಗೆಟಿವ್ ಅಂತ ಎಲ್ಲೂ ಫೀಲ್ ಆಗಿಲ್ಲ. ಬಟ್ ಲಿಟ್ರಲಿ ನೀವು 100ಗೆ ಒಂದು 90% ಅಂತೂ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತ ನಾನು ಗ್ಯಾರಂಟಿ ಕೊಡ್ಬೋದು. ಸಿನಿಮಾ ಅಷ್ಟು ಅದ್ಭುತವಾಗಿ ಬಂದಿದೆ. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸಿನಿಮಾ ಹೇಗಿದೆ ಏನು ಅಂತ. ಹೋಗಿ
ಆ್ಯಂಡ್ ಇದಕ್ಕೆ ನಾನು ಕೊಡುವಂಥ ರೇಟಿಂಗ್ 5/5 ಅಂತೂ ಕೊಡೋದಕ್ಕೆ ಸಾಧ್ಯ ಇಲ್ಲ, ಬಟ್ ಅಟ್ಲೀಸ್ಟ್ 4.8 ರೇಟಿಂಗ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಇನ್ ದ ಇಯರ್ ಅಂತಲೇ ಅನ್ಬೋದು. ಮೇ ಬಿ ಇದು ಬೇರೆ ಕಡೆ ಆಡಿಯೋ ಡಬ್ ಆಗೋವಂಥ ಚಾನ್ಸಸ್ ಕೂಡ ಇರುತ್ತೆ, ಪ್ಯಾನ್ ಇಂಡಿಯಾ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ, ನೋಡೋಣ. ಬಟ್ ಅಟ್ಲೀಸ್ಟ್ ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ಇದೊಂದು ರಿಕ್ವೆಸ್ಟ್ ಮಾಡ್ಕೋಬೋದಪ್ಪ, ಅಟ್ಲೀಸ್ಟ್ ಈ ರೀತಿ ಒನ್ ಆಫ್ ದಿ ಬೆಸ್ಟ್ ಅಥವಾ ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾಗಳು ಇದನ್ನೇ ತನ್ನಿ ಅಂತ ಹೇಳ್ತಿಲ್ಲ, ಇದೇ ರೀತಿ ಒಂದು ಸ್ವಲ್ಪ ಸಖತ್ತಾಗಿರೋ ಕಂಟೆಂಟು, ಜಸ್ಟ್ ನಾನ್ ಬೋರಿಂಗ್ ಮೂವಿ ಸಖತ್ತಾಗಿರೋದನ್ನ, ಜಾಸ್ತಿ ಹೆವಿ ಎಲಿವೇಶನ್ಸ್ ಇಲ್ಲದೆ ಒಂದು ಸೂಪರ್ ಆಗಿರೋ ಈ ಥರ ಸಿನಿಮಾ ಕೊಟ್ಟರೆ ನೆಕ್ಸ್ಟ್ ಲೆವೆಲಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಓಡುತ್ತೆ ಅಂತ ನನಗೆ ಫೀಲ್ ಆಗುತ್ತೆ. ಎಸ್, ಇದು ನನ್ನ ರಿವ್ಯೂ ಆಗಿತ್ತು. ನಿಮ್ಗೇನಾದರೂ ಈ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.